ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಕದ ಹೋಳಿಗೆಯನ್ನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಟೇಸ್ಟಿಯಾದಂತಹ ಸಾಂಪ್ರದಾಯಿಕ ಅಡುಗೆ ಇದು. ಅಜ್ಜಿ ಕಾಲದ್ದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ ಎಷ್ಟು ಸಾಫ್ಟ್ ಆಗಿದೆ ಮತ್ತು ಎಷ್ಟು ತಿನ್ನಾಗಿದೆ, ತೆಳ್ಳಗೆ ಕೂಡ ಬರುತ್ತೆ, ಹರಿಯುತ್ತೆ ಅನ್ನೋಂಥ ಚಿಂತೆನೂ ಕೂಡ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿಂತಾಯಿದ್ರೆ ನಾವು ಎಷ್ಟು ತಿಂದರೂ ಕೂಡ ನಮಗೆ ಹೋಳಿಗೆ ತಿಂದಿದ್ದು ಸಾಕಾಗಲ್ಲ, ಆ ರೀತಿಯಾಗಿರುತ್ತೆ. ಸೊ ನಾನಿವಾಗ ಅದಕ್ಕೆ ಬೇಕಾಗಿರೋ ಸಜ್ಜಕವನ್ನು ರೆಡಿ ಮಾಡೋಣ. ಸಜ್ಜಕ ಮಾಡೋದಕ್ಕೆ ಸ್ವಲ್ಪ ಒಂದು ಪಾತ್ರೆಯನ್ನು ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ನಾನು 1.5 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ನೀರು ಕುದಿಯುವಾಗ ನಾನು 1 ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕರಗಿದ ಮೇಲೆ ನಾನು ಸೋಸಿ ತೊಗೊಳ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಇರ್ತೈತಿ ಹೊಲಸು. ಸೊ ಹಾಗಾಗಿ ನಾನು ಅದನ್ನು ಇವಾಗ ಸೋಸ್ತಾ ಇದ್ದೀನಿ. ಸೋಸಿಬಿಟ್ಟು ಅದನ್ನು ಮತ್ತೆ ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ನಾನು ರವೆ ಹಾಕ್ಕೋಬೇಕು. ಆವಾಗ ನಮ್ಮದು ಸಜ್ಜಕ ರೆಡಿ ಆಗುತ್ತೆ. ನಾನು ಬೆಲ್ಲ ಎಷ್ಟು ತೊಗೊಂಡಿರ್ತೀನಲ್ಲ ಅದರದ್ದು 3/4 ಭಾಗ ರವೆ ತೊಗೊಳ್ಳಿ. ಯಾಕಂದರೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಇರಬೇಕು, ಅಂದರೆ ಮಾತ್ರ ಹೋಳಿಗೆ ಕೆಡೋದಿಲ್ಲ. ಅಷ್ಟೇ ಅಲ್ಲದೆ ನಾವು ಮೈದಾ ಹಿಟ್ಟನ್ನು ಹಾಕಿರೋದ್ರಿಂದ ಅದಕ್ಕೆ ಜಾಸ್ತಿ ಸ್ವೀಟ್ ಆದ್ರೇ ಅದರ ಟೇಸ್ಟ್ ಚೆನ್ನಾಗಿರುತ್ತೆ, ಸಪ್ಪೆ ಆದರೆ ಚೆನ್ನಾಗಿರಲ್ಲ. ಸೊ ಇವಾಗ ನಾನು ಸೋಸಿಬಿಟ್ಟು ಅದಕ್ಕೆ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ತುರಿ ಹಾಕ್ಕೊಂಡ ನಂತರ 3/4 ಭಾಗದಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕ್ಕೊಂಡ ನಂತರ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಏನಿಲ್ಲ 1-2 ಅಥವಾ 1 ನಾವು ಜಜ್ಜಿಟ್ಕೊಂಡಂತಹ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಬಿಟ್ರೆ ನಮ್ಮದು ಸಜ್ಜಕ ರೆಡಿ ಆಗುತ್ತೆ. ಸೊ ಇದು ಗಂಟಿಲ್ದ ಇರೋ ರೀತಿ ನಾವು ತೊಗೋಬೇಕು. ಅತಿ ತೆಳುವೂ ಬೇಡ, ಅತಿ ಗಟ್ಟಿನೂ ಆಗಿರಬಾರ್ದು. ಆ ರೀತಿಯಾಗಿ ನಾವು ಸಜ್ಜಕವನ್ನು ರೆಡಿ ಮಾಡಿ ತೊಗೊಳ್ಳೋಣ ಫ್ರೆಂಡ್ಸ್. ಸೊ ಇವಾಗ ರೆಡಿಯಾಗಿದೆ. ಅದು ಅಳ್ಳೋದಕ್ಕೋಸ್ಕರ ಬಿಟ್ಟಿದ್ದೀನಿ. ಆ ಅಳ್ಳಿದ ಮೇಲೆ ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ಅದಕ್ಕೆ ಬೇಕಾಗಿರೋ ಹಿಟ್ಟನ್ನು ನಾದ್ಕೊತಿದ್ದೀನಿ. ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಂತರ ಒಂದು ಚಿಟಿಕೆ ಅರಿಶಿನ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸಜ್ಜಕನೇ ಮಾಡಬೇಕಂತ ಏನಿಲ್ಲ. ನೀವು ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಮಾಡಿರ್ತೀರ, ನಮ್ಮ ಕಡೆ ಶಿರಾ ಅಂತ ಕರಿತೀವಿ. ಶಿರಾ ಉಳಿದಿರುತ್ತೆ ಮತ್ತು ಎರಡನೇ ಟೈಮು ಶಿರಾ ತಿನ್ನೋದಕ್ಕೆ ಬೇಜಾರಾದಾಗ ನಾವು ಶಿರಾನೂ ಕೂಡ ಚೆನ್ನಾಗಿ ಮಿದ್ಬಿಟ್ಟು ಈ ರೀತಿಯಾಗಿ ಹೋಳಿಗೆ ಮಾಡ್ಕೋಬೋದು ಫ್ರೆಂಡ್ಸ್. ಒನ್ ಟೈಮ್ ಶಿರಾ ತಿಂದು ನೆಕ್ಸ್ಟ್ ಟೈಮ್ ನಾವು ಹೋಳಿಗೆ ಮಾಡ್ಕೊತಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೇಸರಿ ಭಾತ್ ಅಂತೀರಲ್ಲ, ಸೊ ಅದನ್ನು ಉಳಿದಾಗ ನಾವು ಆ ರೀತಿ ಮಾಡ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಹಿಟ್ಟು ನಾದಿಬಿಟ್ಟು 1 ಅವರ್ ನೆನೆಸಿಟ್ಟಿದ್ದೀನಿ. ಇವಾಗ ಈ ರೀತಿಯಾಗಿ ರೆಡಿಯಾಗಿದೆ. ಇದು ಮುಚ್ಚಿಟ್ಕೊಂಡು 1 ಅವರ್ ನೆನೆಸಿಡೋಣ. ನೆನೆಸಿಟ್ಮೇಲೆ ನಾನೀಗ ಉಳ್ಳಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನಾನು ಆರಿ ಇಟ್ಕೊಂಡಿದ್ದೀನಿ ಸಜ್ಜಕನ, ಅದನ್ನು ಉಳ್ಳೆ ಮಾಡಿನೂ ಕೂಡ ಇಟ್ಕೊಂಡಿದ್ದೀನಿ. ನಾನು ಇವಾಗ ನಮಗೆ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು, ಯಾಕಂದರೆ ಹಿಟ್ಟು ಸ್ವಲ್ಪ ಮೆತ್ತಗೆ ಇರೋದ್ರಿಂದ ನಾವು ಕೈಗೆ ಎಣ್ಣೆ ಹಚ್ಕೋಬೇಕು. ಆದರೆ ಹೋಳಿಗೆ ಮಾಡಬೇಕಾದ್ರೆ ಒಂದು ಟ್ರಿಕ್ ಮಾತ್ರ ಎಲ್ಲರೂ ನೆನಪಿಟ್ಕೋಬೇಕು. ನಮ್ಮದು ಕಣಕ ಅಂತೀವಲ್ಲ, ಕಣಕ ಮತ್ತು ಹೂರ್ಣ ಎರಡೂ ಕೂಡ ಒಂದೇ ರೀತಿಯಾಗಿರಬೇಕು. ಒಂದು ಗಟ್ಟಿ ಒಂದು ಮೆದು ಇದ್ದರೆ ಹೋಳಿಗೆ ಯಾವುದೇ ಚೆನ್ನಾಗಿ ಬರೋಲ್ಲ. ಸಜ್ಜಕದ ಹೋಳಿಗೆ ಅಷ್ಟೇ ಅಲ್ಲ, ನಾವು ಹೂರ್ಣ ಹಾಕಿ ಬೇಳೆ ಹೋಳಿಗೆ ಮಾಡಬೇಕಾದ್ರೂ ಕೂಡ ಕಣಕ ಮತ್ತು ಹಿಟ್ಟು ಮತ್ತು ಹೂರ್ಣ ಎರಡೂ ಕೂಡ ಸೇಮ್ ಆಗಿ ಇರಬೇಕು. ಆವಾಗ ಮಾತ್ರ ನಮ್ಮದು ಹೋಳಿಗೆ ತುಂಬ ಚೆನ್ನಾಗಿ ಬರ್ತೈತಿ. ಒಂದು ಗಟ್ಟಿಯಾಗಿ ಒಂದು ಮೆತ್ತಗಾದರೆ ಹೋಳಿಗೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್. ಇವಾಗ ನಾನು ಅವನು ಉಳ್ಳಿ ಗುಂಡಾಗಿ ಮಾಡಿಟ್ಕೊಂಡಿದ್ದೀನಿ ಸಜ್ಜಕನ. ಅದನ್ನು ಈ ರೀತಿಯಾಗಿ ತುಂಬ್ಕೊಂಡು ತೊಗೊಂಡು ಉಳಿದಂಥ ಹಿಟ್ಟನ್ನು ಮೇಲ್ಗಡೆ ನೋಡಿ ಆ ರೀತಿ ನಾವು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಇದೇ ರೀತಿ ಪ್ರತಿಯೊಂದನ್ನು ಕೂಡ ಕಣಕ ಮೇಲೆ ತೆಗೆದು ತೊಗೋತಿದ್ದೀನಿ ಫ್ರೆಂಡ್ಸ್. ಇದು ಬೇಳೆ ಹೋಳಿಗೆಗಿಂತ ತುಂಬ ಈಜಿ, ಯಾರು ಬೇಕಾದರೂ ಮಾಡ್ಬೋದು. ಬರಲ್ಲ ಅನ್ನೋ ರೀತಿಯೇ ಇಲ್ಲ, ತುಂಬ ಚೆನ್ನಾಗಿ ಬರ್ತೈತಿ. ಇದನ್ನ ಹಿಟ್ಟು ಹಚ್ಚಿ ನಾನು ಲಟ್ಟಿಸ್ತಾ ಇದ್ದೀನಿ. ಕೆಲವೊಬ್ಬರು ಎಣ್ಣೆ ಹಚ್ಚಿನೂ ಲಟ್ಟಿಸ್ತಾರೆ. ಸೊ ಇದು ಏನು ಹಚ್ಚಿ ಲಟ್ಟಿಸಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಹರಿಯುವಂತಹ ಭಯನೇ ಇಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನೋಡಿರಿ, ಇವಾಗ ನಮ್ಮದು ಹೋಳಿಗೆ ರೆಡಿ ಆಯಿತು. ನಾನು ಒಂದು ತವಾ ಬಿಸಿ ಮಾಡಿದ್ದೀನಿ. ತವಾ ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಚ್ಕೊಂಡು ನಾನು ಹೋಳಿಗೆಯನ್ನು ಅದ್ರ ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಇದನ್ನು ನೋಡ್ರಿ, ನೀವು ಸಡನ್ನಾಗಿ ಕೂಡ ಮಾಡ್ಕೋಬೋದು.
ತುಂಬ ಟೇಸ್ಟಿಯಾಗಿರುತ್ತೆ. ರುಬ್ಬಬೇಕನ್ನೋಂಥ ಬೇಳೆ ಕುದಿಸ್ಬೇಕು ರುಬ್ಬಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ಮತ್ತು ಸ್ವೀಟ್ ಅಂತೂ ಸೂಪರ್ ಟೇಸ್ಟಿಯಾಗಿರ್ತದೆ. ಆಮೇಲೆ ಇದಕ್ಕೆ ತುಪ್ಪನಾದರೂ ಹಚ್ಕೊಳ್ಳಿ ಅಥವಾ ಎಣ್ಣೆನಾದರೂ ಹಚ್ಕೊಳ್ಳಿ. ಹಚ್ಕೊಂಡ್ಬಿಟ್ಟು ನಾವು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮದು ಸಜ್ಜಕದ ಹೋಳಿಗೆ ರೆಡಿ ಆಗುತ್ತೆ. ಹೀಗೆ ನೀವು ಎಷ್ಟು ಮಾಡಿ ಇಟ್ಕೊಂಡಿರ್ತೀರಲ್ಲ ಪ್ರತಿಯೊಂದನ್ನು ಹೀಗೆ ಮಾಡಿ ಬೇಯಿಸ್ಬಿಟ್ಟು ತೊಗೊಳ್ಳಿ. ತುಂಬ ಸ್ಮೂತಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ನಾವು ಸಜ್ಜಕ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ತಿಂದರೆ ಸಜ್ಜಕನೂ ತಿಂದಂಗೆ ಆಗುತ್ತೆ, ಹೋಳಿಗೆನೂ ತಿಂದಂಗೆ ಆಗುತ್ತೆ. ಸೊ ಎಲ್ಲರೂ ಕೂಡ ಒಮ್ಮೆ ದಯವಿಟ್ಟು ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ, ಉಬ್ಬಿ ಕೂಡ ಬರ್ತೈತಿ. ನೀವು ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಪಫ್ ಥರ ಬರ್ತೈತಿ. ಅದು ತುಂಬ ಟೇಸ್ಟಿಯಾಗಿರ್ತೈತಿ. ಸೊ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಇದರಲ್ಲಿ ಹೂರಣ ಸಿಗ್ತೈತಲ್ಲ ಬಾಯಿಗೆ, ಆ ರೀತಿ ಸಜ್ಜಕ ಸಿಗೋದೇ ಇಲ್ಲ. ಅದ್ರ ಜೊತೆ ಎಲ್ಲ ಇದಾಗಿಬಿಡ್ತೈತಿ, ಮಿಕ್ಸ್ ಆಗಿಬಿಟ್ಟಿರ್ತೈತಿ. ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ನಾನಿವಾಗ ನೆಕ್ಸ್ಟ್ ಮತ್ತೊಂದು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊತಾ ಇದ್ದೀನಿ. ಇದನ್ನು ತುಪ್ಪದ ಜೊತೆ ತಿನ್ಬೋದು ಅಥವಾ ಬದನೆಕಾಯಿ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡ್ತಾರೆ ನೋಡಿರಿ, ಆ ಪಲ್ಯದ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿರಿ ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದು ಹೋಳಿಗೆಯನ್ನು ಬೇಯಿಸ್ಬಿಟ್ಟು ತೊಗೊತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿವರೆಗೂ ಯಾರೆಲ್ಲ ನಿಮ್ಮ ಸಮಯವನ್ನು ಕೊಟ್ಟು ಈ ವಿಡಿಯೋನ ನೋಡ್ತಿದ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.